ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಿಣ್ಣನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಾಟಿ ಹಸುವಿನ ಹಾಲು. ಹಸು ಕರು ಹಾಕಿದ 7 ದಿನಗಳನ್ನ ಹಾಲನ್ನ ಯಾವುದೇ ರೀತಿಯ ಟೀ ಕಾಫಿ ಮಾಡೋದಕ್ಕೆ ಬಳಸೋದಿಲ್ಲ. ಅದನ್ನು ಗಿಣ್ಣಾಲು ಅಂತ ಕರಿತೀವಿ. ಹಸು ಕರು ಹಾಕಿದ ಮೊದಲನೇ ದಿನ ಹಾಲು ನಾವು ಕರೆದಾಗ ಅದು ಒಂಥರ ಯೆಲ್ಲೋಯಿಶ್ ಆಗಿರುತ್ತೆ. ದಿನ ಕಳೆದಂತೆ ಆ ಹಾಲು ತಿಳಿ ಆಗ್ತಾ ಬರುತ್ತೆ. ಒಂದು ವಾರ ಆದಮೇಲೆ ಹಾಲು ಟೀ ಕಾಫಿಗೆ ಸೂಕ್ತ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಅದು ಟೀ ಕಾಫಿಗೆ ಯೋಗ್ಯ ಅಲ್ಲ. ಈ ಹಾಲಲ್ಲಿ ಎಷ್ಟು ಪೌಷ್ಟಿಕಾಂಶ ಇರುತ್ತೆ ಅಂತ ಹೇಳಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ 1.5 ಲೀಟರ್ನಷ್ಟು ಹಾಲನ್ನ ತಗೊಂಡಿದ್ದೀನಿ. ಈ ಹಾಲಿಗೆ ಬೆಲ್ಲ ಹಾಕಿ ಒಂದು ನೈಟ್ ಹಾಗೆ ಇಟ್ಟಿದ್ದೆ. ಫ್ರಿಜ್ನಲ್ಲಿ ಇಟ್ಟಿರಲಿಲ್ಲ, ಹೊರಗಡೆನೇ ಇಟ್ಟಿದ್ದೆ. ಬೆಲ್ಲ ಹಾಕಿ ಸುಮಾರು ಒಂದು ವಾರದ ತನಕ ಹೊರಗಡೆನೇ ಇಟ್ಟರೆ ಹಾಲು ಏನೂ ಆಗೋದಿಲ್ಲ. ಮೊದಲಿಗೆ ಹಾಲನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸೋವಾಗ ಹಾಲು ಒಡ್ಕೊಂಡಿರೋ ಥರ ಆಗುತ್ತೆ. ಆ ಥರ ಆದರೆ ಏನೂ ಆಗೋದಿಲ್ಲ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಬೇರೆ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಸೇರಿಸ್ಬೇಕು. ನಾನಿಲ್ಲಿ ಹಾಲು ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ತೆಂಗಿನ ತುರಿನ ತುರಿದು ಇಟ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರಿದು ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1-2 ಏಲಕ್ಕಿ ಮತ್ತು ರವೆ, ಅರ್ಧ kg ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನಾದರೂ ಯೂಸ್ ಮಾಡ್ಬೋದು ಅಥವಾ ಅಕ್ಕಿ ಅಂದರೆ ರೇಷನ್ ಅಕ್ಕಿನಾದರೂ ಯೂಸ್ ಮಾಡ್ಬೋದು. ಅಕ್ಕಿ ಹಾಕಿ ಮಾಡ್ಕೊಳ್ತೀನಿ ಅಂದರೆ ಮೊದಲಿಗೆ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ನಂತರ ಅದನ್ನು ಮಿಕ್ಸಿ ಜಾರ್ನಲ್ಲಿ ನುಚ್ಚಕ್ಕಿ ಥರ ಮಾಡಿಕೊಂಡು ನಂತರ ಗಿಣ್ಣಿಗೆ ಉಪಯೋಗಿಸ್ಕೋಬೋದು. ಹಾಲು ಇವಾಗ ಚೆನ್ನಾಗಿ ಕಾದಿದೆ, ಅದಕ್ಕೆ ರವೆ ಸೇರಿಸ್ತಾ ಇದ್ದೀನಿ. ಈ ಥರ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನಂತರ ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜ, ತೆಂಗಿನ ತುರಿ, ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ತಿರುಗಿಸ್ಕೊತಾ ಇದ್ದೀನಿ. ಬೆಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಸ್ವೀಟ್ನ ನೋಡಿಕೊಂಡು ಬೇಕು ಅಂದರೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ನ ಮಾಡ್ಕೋಬೋದು. ನಂತರ ಅವಲಕ್ಕಿನ ತೊಳೆದು ಸೇರಿಸ್ಕೊಂಡು ಚೆನ್ನಾಗಿ ಅದು ಬೇಯೋ ತನಕ ಕುದಿಸ್ಕೋಬೇಕು. ಬೇಯ್ತಾ ಬೇಯ್ತಾ ಅದು ಗಟ್ಟಿಯಾಗುತ್ತೆ. ಅದು ಗಟ್ಟಿ ಆಗೋ ತನಕ ಸಣ್ಣ ಉರಿ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು. ಈ ಹಾಲಿನಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸು ಎಲ್ಲ ಕೂಡ ಇದೆ. ಇದು ಬೋನ್ ಹೆಲ್ತ್ಗೆ, ಮೆಟಪಾಲಿಸಮ್ಗೆ ಮತ್ತು ಇಮ್ಯುನಿಟಿ ಬೂಸ್ಟರ್ ಆಗೂ ಸಹ ಕೆಲಸ ಮಾಡುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚಾಗಿದೆ. ಆದ್ದರಿಂದ ನಮ್ಮ ಬಾಡಿಗೆ ಬೇಕಾದಂತಹ ಸೂಕ್ಷ್ಮ ಜೀವಿಗಳನ್ನ ಈ ಗಿಣ್ಣು ಹಾಲು ಒದಗಿಸುತ್ತೆ. ಇದು ದೇಸಿ ಹಸು ಅಥವಾ ನಾಟಿ ಹಸು ಅಂತ ನಾವು ಕರಿತೀವಲ್ಲ, ಆ ಹಸು ಹಾಲಿಂದ ಮಾಡಿರೋದು. ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗೆಲ್ಲ ದೇಸಿ ಹಸುಗಳೆಲ್ಲ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಸೀಮೆ ಹಸು ಸಾಕೊಂಡಿರ್ತಾರೆ, ಅದರಿಂದ ಹಾಲನ್ನ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿ. ಆದರೆ ಈ ದೇಸಿ ಹಸುವಿನಲ್ಲಿ ಹಾಲು ಕಡಿಮೆ, ಸುಮಾರು 1-2-3 ಲೀಟ್ರ್ ಅಷ್ಟೇ ಅದು ಹಾಲು ಕೊಡೋದು. ಹಾಗಾಗಿ ಯಾರೂ ಜಾಸ್ತಿ ಸಾಕೋದಿಲ್ಲ. ನಮ್ಮ ಹಳ್ಳಿಗಳ ಕಡೆ ಬಂದರೆ ಅಲ್ಲೊಂದು ಇಲ್ಲೊಂದು ನಾಟಿ ಹಸುಗಳನ್ನ ನೋಡ್ಬೋದು. ಈ ಗಿಣಿಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನೂ ಸಹ ಸೇರಿಸ್ಕೋಬೋದು, ದ್ರಾಕ್ಷಿ, ಗೋಡಂಬಿ. ಆದರೆ ನಾನಿಲ್ಲಿ ಏನನ್ನೂ ಸೇರಿಸಿಲ್ಲ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ. ನೀವು ಈ ಥರ ಗಿಣ್ಣು ಹಾಲು ಸಿಕ್ಕಿದ್ರೆ ಬಿಡಬೇಡಿ, ತಗೊಂಡು ಈ ಥರ ಗಿಣ್ಣು ಮಾಡ್ಕೊಂಡು ತಿನ್ನಿ. ಕೆಲವರು ಈ ಥರ ಮಾಡ್ತಾರೆ, ಮತ್ತು ಕೆಲವರು ಹಾಲು ಮತ್ತು ಬೆಲ್ಲ ಮಾತ್ರ ಹಾಕಿ ಅದನ್ನು ಪಡ್ಡಿಂಗ್ ಥರ ಮಾಡಿ ಕಟ್ ಮಾಡಿಕೊಂಡು ಸಹ ತಿಂತಾರೆ. ಈ ಥರ ಗಿಣ್ಣ ಮಾಡಿ ಸುಮಾರು 3 ದಿನಗಳ ಕಾಲ ಹಾಗೆ ಇಟ್ಕೊಂಡು ತಿಂದರೆ ಏನೂ ಆಗೋದಿಲ್ಲ. ಯಾವುದೇ ಫ್ರಿಜ್ಜಿನಲ್ಲಿ ಇಡೋ ಅವಶ್ಯಕತೆಯೂ ಇಲ್ಲ. ಹೊರಗಡೆನೇ ಇಟ್ಕೊಂಡಿದ್ರೆ 3 ದಿನದವರೆಗೂ ಇರುತ್ತೆ.
ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.